ಚಿಂಟು ನೀನು ನೆನ್ನೆ ಡ್ಯಾನ್ಸ್ ಆಡಿದೆ ಗೊತ್ತಾ? ಅಂಕಲ್ ಡ್ಯಾನ್ಸ್ ಆಡಿಸ್ತ್ರ ನಿಂಗೆ? ಹೆಂಗ್ ಆಡ್ದೆ ಡ್ಯಾನ್ಸ್ ತೋರ್ಸ? ಡ್ಯಾನ್ಸ್ ಆಮೇಲೆ ಎಲ್ಲರೂ ಏನು ಮಾಡಿದ್ರು? ಹಂಗಂದ್ರೆ ಎಲ್ಲರೂ ನಿಂಗೆ ಏನು ಮಾಡಿದ್ರು? ಕ್ಲಾಪ್ ಮಾಡಿದ್ರಲ್ಲ ಎಲ್ಲರೂ. ಹೆಂಗ್ ಮಾಡಿದ್ರು? ಕ್ಲಾಪ್ ಅಂತ ಮಾಡಿದ್ರು. ಆಮೇಲೆ ಅಕ್ಕ ಬಂದಿತ್ತಲ್ಲ, ಅಕ್ಕ ನಿಂಗೇನಂದ್ರು? ಹಾಯ್. ಆಮೇಲೆ ಗಿವ್ ಮಿ 5 ಅಂದ್ರೆ ಹೆಂಗಂದ್ರು? ಗಿವ್ ಮಿ 5, your hair is so beautiful ಅಂದ್ರಲ್ಲ ಅಕ್ಕ ನಿಂಗೆ. ಬ್ಯೂಟಿ. ಬೆಳಗ್ಗೆ ಐ ಆಮ್ ಗೆಟಿಂಗ್ ರೆಡಿ. ಇವಾಗ ಟೈಮ್ ಇನ್ನು 7 ಗಂಟೆ. ಬಟ್ ಇವಾಗ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಕ್ರೂಸ್ಗೆ ಹೋಗಿ ಅದಾದಮೇಲೆ ಬರ್ಡ್ ಫೀಡಿಂಗ್ ಮಾಡಿಕೊಂಡು ಬರಬೇಕು. ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಆಲ್ರೆಡಿ ನಾನು ಮಾಯಿಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಹಾಕಿದೆ ಆ್ಯಂಡ್ ಐ ಆಮ್ ಇನ್ ಲವ್ ವಿತ್ ಮೈ ಸ್ಕಿನ್. ಇನ್ಫ್ಯಾಕ್ಟ್ ನಾನು ಇಲ್ಲಿಗೆ ಬರುವಾಗ ನಂಗೆ ಸಿಕ್ಕಾಪಟ್ಟೆ ಬ್ರೇಕ್ಔಟ್ಸ್ ಆಗೋಯ್ತಾಯ್ತಾ. ಯಾವ ಲೆವೆಲ್ಗೆ ಅಂದರೆ ವಾಸ್ ಲೈಕ್ ವಾಟ್ಸ್ ಹ್ಯಾಪನಿಂಗ್, ನಾನು ಏನೂ ಮಾಡ್ತಾಯಿಲ್ಲ ಬಟ್ ಸ್ಟಿಲ್ ತುಂಬ ಪಿಂಪಲ್ಸ್ ಇಲ್ಲಿ ಎಲ್ಲ ದಪ್ಪ ಪಿಂಪಲ್ಸ್ ಆಗೋಗಿತ್ತು. ಬಟ್ ವಿತಿನ್ ಫ್ಯೂ ಡೇಸ್ ಇಲ್ಲಿ ಬಂದು ನನ್ನ ಸ್ಕಿನ್ ನೋಡಿ ಎಲ್ಲ ಪಿಂಪಲ್ಲು ಡ್ರೈ ಔಟ್ ಆಗೋಗಿದೆ. ಐ ಥಿಂಕ್ ಯು ಕ್ಯಾನ್ ಸಿ, ಇಲ್ಲೊಂದು ಇಲ್ಲಿ ಎಲ್ಲ ಪಿಂಪಲ್ಸ್ ಡ್ರೈ ಔಟ್ ಆಗೋಗಿದೆ. ಇಟ್ ಇಸ್ ಲೈಕ್ ಈವನ್ ಬರೀ ಮಾರ್ಕ್ ಇದೆ ಅಷ್ಟೇ. ಬಟ್ ದಟ್ ವಿಲ್ ಆಲ್ಸೋ ಗೋ, ಲೈಟ್ ಆಗ್ತಾ ಇದೆ. ಬಟ್ ಸ್ಕಿನ್ ನೋಡಿ ಪಳ ಆ್ಯಂಡ್ ಟೆಕ್ಸ್ಚರು ನನಗೆ ವಾವ್ ಅನಿಸ್ಬಿಟ್ಟಿದೆ ನನ್ನ ಸ್ಕಿನ್ನು. ಅದಕ್ಕೆ ಹೇಳೋದು ನೇಚರ್ ಹೀಲ್ಸ್ ಅಂತ. ಆ್ಯಂಡ್ ನಾನು ಇಲ್ಲಿಗೆ ಬಂದಾಗಿಂದನೂ ಐ ಆಮ್ ಲಿಟ್ರಲಿ ಸರ್ವೈವಿಂಗ್ ಆನ್ ಚೀಕ್ ಟಿನ್ಸ್ ಆ್ಯಂಡ್ ಲಿಪ್ ಗ್ಲಾಸ್. ಏನೂ ಹಚ್ತಾ ಇಲ್ಲ ಬೇರೆ, ಬರೀ ಸ್ಕಿನ್ ಕೇರ್, ಅದರಲ್ಲೂ ಮಾಯಿಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್, ಆಮೇಲೆ ಟಿಂಟು, ಆಮೇಲೆ ಗ್ಲಾಸು. ಕಾಜಲ್ಲೂ ಹಾಕೋದು ಬಿಟ್ಬಿಟ್ಟಿದ್ದೀನಿ. ಇದು ಒಂದು ಹಾಕ್ತಾಯಿದ್ದೀನಿ ಇವಾಗ, ಬೆಳಗ್ಗೆ ಅಲ್ವಾ. ಇದನ್ನು ಹೊಸದಾಗಿ ಮೊನ್ನೆ ಡ್ಯೂಟಿ ಫ್ರೀಲಿ ತೊಗೊಂಡೆ ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ. ಐ ವಾಸ್ ಐಯಿಂಗ್ ಆನ್ ದಿಸ್ ಸಿನ್ಸ್ ಸೋ ಲಾಂಗ್. ಫೈನಲಿ ನಂಗೊಂಚೂರು ಇಲ್ಲಿ ಐಬ್ರೋ ಕಟ್ಟಿದೆ ಅಲ್ಲ, ಸೊ ಅದನ್ನು ಫಿಲ್ ಮಾಡ್ಕೋತಾ ಇದ್ದೆ. ಬಟ್ ನಂದು ವಾಟರ್ ಪ್ರೂಫ್ ಅಲ್ಲ, ಸೊ ಒಟ್ಟೋಗ್ಬಿಡೋದು ಒಂದು ಸ್ವಲ್ಪ ಹೊತ್ತು ಸ್ವೆಟ್ಟೆಲ್ಲ ಆದರೆ. ಒಬ್ವಿಯಸ್ಲಿ ದುಡ್ಡು ಕೊಟ್ಟಂಗೆ ಕಜಾಯ ಅಂತ ಏನೋ ಅಂತಾರಲ್ಲ, ಹಂಗೆ. ಹಾಂ, ಕಾಸು ಕೊಟ್ಟಂಗೆ ಕಜಾಯ ಅಂತ ಹಂಗೆ. ನಾನು ಯೂಸ್ ಮಾಡ್ತಾ ಇದ್ದಿದ್ದು 200 ರೂಪಾಯಿದು. ಸೊ ಪಾಪ ಅದು ಹೋಗ್ಬಿಡೋದು ಒಂದು ಸ್ವಲ್ಪ ಹೊತ್ತಾದಮೇಲೆ. ಇದು ಅದರ 10 ಟೈಮ್ಸ್ ಮೋರು, ಸೊ ಅದಕ್ಕೆ ಜಾಸ್ತಿ 10 ಟೈಮ್ಸ್ ಲಾಂಗ್ ಸ್ಟೇ ಆಗುತ್ತೆ ಹಾಗೆ. ಯಾವ್ದು ನೆನ್ನೆ ಹಾಕಿದ ಫ್ರಾಕ್ ಯಾಕೆ ಇಲ್ಲ, ಮಳೇನೂ ತಿಂದೇ ಇಲ್ಲ. ನೆನ್ನೆ ಮಲಗಿದ್ಲ ಇವತ್ತು. ಬಂದೆ ಮಮ್ಮಿ, ರೋಸ್ಮೆರಿ ವಾಟರ್ ಅದನ್ನೇ ಹಾಕ್ಕೊಬಿಡ್ತೀನಿ, ಸೊ ನೀಟಾಗಿ ಸ್ಲೀಕ್ ಕೂರುತ್ತೆ. ಇವಾಗ ಹೋಗೋಣ ಮಮ್ಮಮ್ ತಿನ್ನಕ್ಕೆ ಚುಂಚು. ಸರಿ, ಹಾಲು ಕೊಡ್ತೀನಿ, ಬಟ್ಟೆ ಹಾಕೋ. ಆಲ್ರೆಡಿ ನಂಗೆ ಮುಂಚೆ ಎಲ್ಲ ಹಿಂಗೆ ಸ್ಲೀಕ್ ಬನ್ ಹಾಕೊಂಡ್ರೆ ಚೆನ್ನಾಗಿ ಕಾಣಲ್ಲ ಅಂತ ಅನ್ಕೊತಾ ಇದ್ದೆ. ಬಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫಾರಿನರ್ ಆಗಿಬಿಟ್ಟಿದ್ದೀನಂತೆ. ಚೆನ್ನಾಗಿ ಕಾಣಿಸ್ತಾ ಇಲ್ವ ಮಗು? ತಿನ್ನಿ ಮಮ್ಮಿ. ಏನು going to morning cruise. 156. Yes. Look at this mini vlogger. Chinchu, hi.
ಹಾಯ್ ಗಾಯ್ಸ್ ಅನ್ನು, ಹಾಯ್ ಗಾಯ್ಸ್ ಹೇಳು, ಕ್ಯಾಮ್ರಾಗ ಹೇಳು ಹಾಯ್ ಗಾಯ್ಸ್ ಅಂತ. ನಾವಿದ್ದಿದ್ದ ರೂಮ್ ನೋಡಿ, ಅದೇ ಲಾಸ್ಟಿಂದ ಎರಡನೇದು ಅಲ್ವಾ ಬಾಬು? ನಾನು ಸ್ವಿಮ್ಮಿಂಗ್ ಕಲ್ತಿದ್ದಲ್ಲೇ. ಏನು ಚಿಂಚು ಮತ್ತೆ ಹೇಳು? ಅದು ಬೇಡ, ಅದು ಬಾ. ಬರ್ಡ್ಸ್ ಮಮ್ಮಮ್ ಏನು ಹಾಕೋಣ ಇವಾಗ? ಬರ್ಡ್ಸಿಗೆ ಏನು ಹಾಕೋಣ? ಮಮ್ಮಮ್ಮ ಹೆಂಗೆ ತಿನ್ನುತ್ತೆ ಮಮ್ಮಮ್ಮ ಬರ್ಡ್ಸ್ ಅವಾಗ? ನಾಮ್ ನಿನ್ನ ಕೈಯಲ್ಲಿ ಹಿಡ್ಕೋತೀಯ ಇವತ್ತು ಬರ್ಡ್ಸ್ಗೆ? ಹಾಂ ಬಾ. ಮತ್ತೆ ಬರ್ಡ್ ಫೀಡಿಂಗ್ ಹೋಗ್ತಾ ಇದ್ದೀವಿ. ನಂಗೆ ಇಷ್ಟ ಆಗೋಯ್ತದು. ಪೂಲ್ಗೆ ಇಳಿಬೇಕಾಗಿತ್ತು, ಅವರಿಬ್ರು ಇಳಿದ್ಬಿಟ್ಟಿದ್ರು. ಟೈಮ್ ಆಯಿತು 10:30. ಆಮೇಲೆ ಸಂಜೆ ನನಗೆ ಗೊತ್ತು ಇವಳು ಮಲಗಿಬಿಟ್ಟಿರ್ತಾಳೆ. ಸೊ ಅದಕ್ಕೆ ಇವಾಗ ಸಂಜೆ ನಾವು ಬರ್ಬೋದು, ಬಟ್ ಪಾಪು ನೋಡಬೇಕಲ್ಲ. ಮತ್ತಿನ್ನು ನಾಳೆ ಅಷ್ಟೊತ್ತಿಗೆ ಹೊರಟುಬಿಡ್ತೀವೇನೋ, ಆಗಲ್ಲ. ಸೊ ದಟ್ಸ್ ವೈ ಗೋಯಿಂಗ್ ನಾವು. ಈ ಹುಡುಗಿ ನೋಡಿ, ನಾವೇ ಬಂದ್ರೂ ಬರ್ತಾ ಇಲ್ಲ, ಒಬ್ಳೇ ಪೂಲಲ್ಲಿ ಆಟ ಆಡ್ಕೊಂಡಿದ್ದಾಳೆ. ಬಾ ಅಲ್ಲಿ ದೊಡ್ಡ ಪೂಲ್ಗೆ ಹೋಗೋಣ ಬಾ. ಕೈ ಏನ? ಹಾಯ್. ಗ್ರಂಥ ನೋಡಿ ಆ ಬೇಬಿನ ಫ್ರೆಂಡ್ ಮಾಡ್ಕೊಬಿಟ್ಟಿದೆ. ಅದ್ರ ಟ್ಯೂಬ್ ಅವ್ರ ಮಮ್ಮಿ ಹೇಳ್ತಾ ಇದ್ರು, ಶಿ ಹ್ಯಾಸ್ ಸೋ ಮಚ್ ಆಫ್ ಎನರ್ಜಿ, ದಿಸ್ ಇಸ್ ದ ಫಸ್ಟ್ ಕಿಡ್ ಐ ಆಮ್ ಸೀಯಿಂಗ್ ಅಂತ. ನಿದ್ದೆ ಟೈಮ್ ಅಂದರೂ ಎಷ್ಟು ಎನರ್ಜಿ ನೋಡಿ. ಬೇಬಿ ತಾಚಿ ಇವಾಗ ಊಟಕ್ಕೆ ಹೋಗಬೇಕು. ಸೊ ನೆನ್ನೆ ಥರನೇ ಅವಳು ಮಲ್ಕೊಂಡ್ಲಿ, ನಾವು ಊಟ ಮುಗಿಸ್ಕೊಳ್ಳೋಣ ಅಂತ ಹೋಗ್ತಾ ಇದೀವಿ. ನೋಡಿ ಅಲ್ಲಿ ಹೆಂಗೆ, ನೋಡಿ ಅದು ಟ್ರೀಟ್ಮೆಂಟ್ ನೋಡಿ ಅರ್ಪಿತಂಗೆ. ಊಟದ ಮೇಲೆ ಒಬ್ಬ ಸರ್ವರು ಏನು ಮಾಡೋಕ್ಕಾಗಲ್ಲ. ನಮ್ಗೆ ಇವಾಗ ಇರೋದೇ, ನಾನು ಆ್ಯಕ್ಚುಲಿ ಅಲ್ಲಿಂದ ಒಂದು ನಿಮಿಷ ಹಿಡ್ಕೊಂಬಂದೆ, ಬಟ್ ಇಬ್ರೂ ಹಿಡ್ಕೊಳಕ್ಕಾಗಲ್ಲ. ಅಂದರೆ ಪಾಪುನ ಅದನ್ನೆರಡೂ ಅವನ ಕೈ ಕೊಟ್ಟೆ. ಮಾಡಬೇಕಲ್ವಾ ಪೇರೆಂಟಿಂಗ್. ನಾನೊಂದು ನೀನೊಂದು. ಈ ಮಗಿಗೆ ಬಿಸಿಲು ಬೀಳ್ತೈತೆ ಬಾಯ್ ಕಡೆ. ಗ್ರಂಥ ನೋಡಿ ಏನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇಟ್ಕೋ. ಮೇಡಮ್ ಮಧ್ಯಾಹ್ನ ಊಟದ ಟೈಮಲ್ಲಿ ನಿದ್ದೆ ಮಾಡಿಬಿಟ್ಟಿದ್ರು. ಆ್ಯಂಡ್ ಅಲ್ಲಿಂದ ತೊಗೊಂಬರೋಣ ಅಂದ್ರೂ ವೇಸ್ಟ್, ಬಿಕಾಸ್ ಅವಳು ಎದೋಳಲ್ಲ ಲೇಟು ಅಂತ. ಸೊ ಇವಾಗ ಆರ್ಡರ್ ಮಾಡಿದ್ದೆ ಪ್ಯಾನ್ ಕೇಕ್ ಆ್ಯಂಡ್ ದಿಸ್ ಒನ್. ಐ ಡೋಂಟ್ ವಾಂಟ್ ಟು ಸೇ ದ್ಯಾಟ್. ಫಸ್ಟ್ ಇದನ್ನು ತಿನ್ನಿಸ್ತೀನಿ, ನೋಡೋಣ ಎಷ್ಟು ತಿಂತಾಳೆ. ಅದಾದಮೇಲೆ ತಿಂದಿಲ್ಲ ಅಂದರೆ ಅದು ಕೊಡೋಣ ಅಂತ ಆಪ್ಷನ್ನು. ಪಾಪ ಅವ್ರು ಹೇಳ್ತಾಯಿದ್ರು, ಪ್ಯಾನ್ ಕೇಕ್ ನಾವು ಬರೀ ಬೆಳಗ್ಗೆ ಮಾಡೋದು, ನೀವು ಪಾಪುಗೆ ಅಂತ ಹೇಳೋದಕ್ಕೆ ಇವಾಗ ಮಾಡಿಕೊಟ್ಟಿದ್ದೀವಿ ಅಂತ. ಸೋ ಸ್ವೀಟ್ ಆಫ್ ದೆಮ್. ಮೇಡಮ್ ಅವರು ಸಕ್ಸಸ್ಫುಲಿ ಒಂದು ಪ್ಯಾನ್ ಕೇಕ್ ತಿಂದರು, ಅದಕ್ಕೆ ಇದು ಟ್ರೀಟ್. ಬರವಾ ಇಲ್ಲಿ ಕೂತ್ಕೊಂಡು ತಿನ್ನೋಣ. ಏನದು? ಬಿಸಿ ಇಲ್ಲ, ತಗೋ ತಿನ್ನು. ಚಿಯರ್ಸ್ ಮಾಡೋಣ. ಚಿಯರ್ಸ್ 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 ಮಾಡು ಫಿಶ್ಗೆ. ದೊಡ್ಡ ಫಿಶ್ ಅಮ್ಮ, ದೊಡ್ಡದು. ಡ್ಯಾಡಿ ಹತ್ರ ಓಡ್ಬಿಡು, ಡ್ಯಾಡಿ ಹತ್ರ ಓಡೋಗು.
ಇವತ್ತು ಅಫಿಷಿಯಲಿ ನಮ್ಮದು ಲಾಸ್ಟ್ ಡೇ ಹಿಯರ್. ನಾಳೆ 11 o'clockಗೆ ಚೆಕ್ಔಟ್ ಮಾಡಿ ಹೊರಡಬೇಕು. 3:30 ಹಾಗೆ ಫ್ಲೈಟ್ ಇದೆ. ಸೊ ಅದಕ್ಕೆ ಬಿಲ್ ಕ್ಲಿಯರ್ ಮಾಡಿಬಿಡೋಣ ಅಂತ. ಆ್ಯಕ್ಚುಲಿ ಚೆಕ್ಔಟ್ ಟೈಮಲ್ಲಿ ಮಾಡಬೇಕು, ಬಟ್ ನಾಳೆ ಸುಮ್ಮನೆ ಗಡಿ ಬಿಡಿ ಬೇಡ, ಪ್ಲೇನ್ ತೊಗೋಬೇಕಲ್ಲ, ಆಮೇಲೆ ಲೇಟ್ ಆದರೆ ಅಂತ. ಯಾಕಂದರೆ ನಮ್ಮದು ಯಾಕೋ ಕಾರ್ಡ್ ನಂದು ಅವಿದಿಬ್ರದ್ದು ಇಲ್ಲಿ ವರ್ಕ್ ಆಗ್ತಾಯಿಲ್ಲ ಫಾರ್ ಸಮ್ ರೀಸನ್, ವಿ ಡೋಂಟ್ ನೋ. ಎಲ್ಲ ಸರಿ ಇದೆ ಬಟ್ ಡಿಕ್ಲೈನ್ಡ್ ಅಂತ ಬರ್ತಾ ಇದೆ. ಸೊ ಅವರು ಮೊನ್ನೆನೂ ಅಷ್ಟೇ ವೆನ್ ವಿ ಪೇಡ್ ಲಿಂಕ್ ಕಳಿಸ್ಕೊಂಡು ಪೇ ಮಾಡಿದ್ವಿ. ಸೊ ಅದಕ್ಕೆ ಇವತ್ತೂ ಆಮೇಲೆ ಹಾಗೆ ಆದರೆ ಅಂದ್ಬಿಟ್ಟು ಬೇಗ ಬಂದ್ವಿ. ಸೊ ಇವತ್ತು ಆಗಲಿಲ್ಲ, ಅದಕ್ಕೆ ಲಿಂಕ್ ಕಳಿಸ್ತಾ ಇದ್ದಾರೆ. ಲಿಂಕ್ ಆದರೆ ಒಂದು 10 minutes ಅವರೆಲ್ಲ ಮಾಡಿ ಲಿಂಕ್ ಕಳ್ಸೋಕೆ ಒಂದು 10 ನಿಮಿಷ ಬೇಕು. ಸೊ ದಟ್ಸ್ ವೈ ವಿ ಡಿಸೈಡೆಡ್ ಟು ಕಮ್ ಅರ್ಲಿ. ದಿಸ್ ಇಸ್ ದ ರಿಸೆಪ್ಷನ್ ಏರಿಯಾ. ನೋಡಿ ಎಷ್ಟು ಚೆನ್ನಾಗಿ ಡ್ರಾ ಮಾಡಿದ್ದಾರೆ. ಇಲ್ಲೊಂದು ದಂತ ಅಭಿಷೇಕ್. Đi mới hàng ông nhuyễn này vậy má má mới hàng ông nhuyễn. Ê cái sao sao? Ê theo bây giờ. Smile. ಅಲ್ಲಿ ಹೋಗೋಣ. ಇವಾಗ ಅವರು ಮಾತಾಡ್ಸಿದವರು ಚೈನಾ ಅವರಂತೆ. ಅವ್ರು ಆ್ಯಕ್ಚುಲಿ ನಮಗೆ ಬೆಳಗ್ಗೆ ಕ್ರೂಸಲ್ಲೂ ಸಿಕ್ಕಿದ್ರು. ಸೊ ಆವಾಗ್ಲೂ ಮಾತಾಡ್ಸ್ತಾ ಇದ್ರು ಪಾಪುನ. ಶಿ ವಾಸ್ ಇಂಟ್ರಾಕ್ಟಿಂಗ್. ಸೊ ಇವಾಗೂ ಮತ್ತೆ ಮಾತಾಡ್ಸಿದ್ರು. ಶಿ ವಾಸ್ ಟೆಲ್ಲಿಂಗ್ ಐ ಲವ್ ಹರ್ ಐಸ್, ಐ ಲವ್ ಹರ್ ಹೇರ್ ಅಂತೆಲ್ಲ. ಆ್ಯಂಡ್ ದೇ ಓನ್ ಅ ಸ್ಕೂಲ್ ಅಂತೆ, ಆ್ಯಂಡ್ ಅವರು ಟೀಚರ್ ಅಂತೆ. ಸೊ ಅದಕ್ಕೆ ಮಕ್ಕಳಂದರೆ ತುಂಬ ಇಷ್ಟ ಅಂತ ಮಾತಾಡ್ತಾ ಇದ್ರು. ಏನಂದ್ರಪ್ಪ ಆಂಟಿ ನಿಂಗೆ? ಹಾಯ್ ಅಂದ್ರ? ಡ್ಯಾನ್ಸ್ ಮಾಡಿಸಿದ್ರ ನಿಂಗೆ ಲಲ್ಲ ಅಂತ? ಇಟ್ಸ್ ಅಫಿಷಿಯಲಿ ದ ಲಾಸ್ಟ್ ಡೇ ಹಿಯರ್. ನಾನು ಅಭಿ ಫುಲ್ ರೆಡಿ ಆದ್ವಿ. ಸ್ನಾನ ಎಲ್ಲ ಮಾಡಿಕೊಂಡು ನಮ್ಮದು ಪ್ಲೇನ್ ಇರೋದು 11:15ಗೆ. 10:15ಗೆ ಎಲ್ಲ ಲಗೇಜ್ ಎಲ್ಲ ಕಳಿಸ್ಬೇಕಂತೆ. ಸೊ ವಿ ಸ್ಟಿಲ್ ಹ್ಯಾವ್ ಟೈಮ್. ಕೆಳಗೆ ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ಬ್ರೇಕ್ಫಾಸ್ಟ್ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಬೇಗ 7:30 to 9 ಅಷ್ಟೇ ಬ್ರೇಕ್ಫಾಸ್ಟು. 9:30. ಸೊ ಇವಾಗ ಎಷ್ಟು 8:45. ಸೊ ಪಾಪುಗೆ ಇನ್ನೂ ರೆಡಿ ಮಾಡಿಲ್ಲ. ಅವಳು ತಿನ್ನುವಾಗೆಲ್ಲ ಗಲೀಜು ಮಾಡ್ಕೋತಾಳಲ್ಲ. ಸೊ ಒಟ್ಟಿಗೆ ತಿನ್ನಿಸಿ ಆಮೇಲೆ ಕರ್ಕೊಂಡು ಹೋಗಿ ವಾವ್ ಅದಾದಮೇಲೆ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ಬೇಕು. ನೆನ್ನೆ ಚೈನೀಸ್ ಅವ್ರು ಹಾಯ್ ಹೇಳಿದ್ರಲ್ಲ, ಅವ್ರು ಇವತ್ತು ಬಂದಿದ್ರು. ಹಾಯ್ ಹೇಳಿದ್ಲು, ಅವ್ರು ನೋಡಲಿಲ್ಲ, ಅದಕ್ಕೆ ಹುಡ್ಕೊಂಡು ಹೋಗ್ತಾ ಇದ್ದಾಳೆ. ಚಿಂಚು ಲೆಫ್ಟ್ ಇಲ್ಲಿ ಲೆಫ್ಟ್ ರೈಟ್. She called you. She saw mama and called her. She didn't turn, no, so she's come searching for her. Yeah, right. So sweet. ಅವ್ರು ತಿಂಡಿ ತಿನ್ನೋದು ಬಿಟ್ಟು ಪಾಪ ಆಟಾಡಿಸ್ತಾರೆ. ಏನನ್ಸುತ್ತೆ ಹೇಳು ಬಾಬು? ಒಂದು ಫುಲ್ ಪ್ಯಾಕಿಂಗ್ ಮಾಡೋದು, ಇನ್ನೊಂದು ಹಿಂಗೆ ಚಿಲ್ ಮಾಡೋದು. ಏನಿಲ್ಲ, ನಾನು ಹೆಲ್ಪ್ ಮಾಡಿದೆ ಬಟ್ ಸ್ವಲ್ಪ. ನಾನೇನು ಮಾಡಿ ನನ್ನ ಚಿಂಟುಗೆ ಸ್ನಾನ ಮಾಡಿಸಿ ಎಲ್ಲ ಮಾಡಿಲ್ವಾ? ಕ್ರೀಮ್ ಹಾಕಿ ಬಟ್ಟೆ ಹಾಕಿ ಅಲ್ವೇನವಾ? ಅವನೇ ಯಾವಾಗಲೂ ಹಿ ವಿಲ್ ಟೇಕ್ ದ ಇನಿಷಿಯೇಟಿವ್. ಸೊ ಐ ವಿಲ್ ನಾಟ್ ಡೂ. ನನಗೆ ಕೊಟ್ಟಿದ್ದ ಇನಿಷಿಯೇಟಿವ್ ನಾನು ಮಾಡ್ತೀನಿ ಅಲ್ವೇನವಾ? ಅಣ್ಣ ನೋಡಿ ಫೋಟೋ ಹೋಗೈತೆ ಬಾಡಿ, ಅದಕ್ಕೆ ತಣ್ಣೀರು ಬಟ್ಟೆ ಹಾಕೊಂಡು ಬರ್ತಾವನೆ. ನನಗೂ ನೆನ್ನೆ ಉರಿತಾ ಇತ್ತು, ಆಮೇಲೆ ಸರಿ ಆಯ್ತು. ಕಳ್ಳಿ ಅವಾಗ ಚೈನೀಸ್ ಆಂಟಿ ಜೊತೆನೆ ಹೋಗ್ತೀನಿ, ಅದು ಬೊಬ್ಬಾಯ್ ಅಂತೆ ಅವ್ರು ಹೇಳಿದ್ರು ಅಂದ್ಬಿಟ್ಟು. ಇವಳು ಮಮ್ಮಿ ನೋ ಬೊಬ್ಬಾಯ್. ನೋಡೋಣ ಟೈಮ್ ಇದ್ರೆ. ಬಾಬು, ಹೌ ಡು ಐ ಲುಕ್ ವಿತೌಟ್ ಕಾಜಲ್? ನಾನು ಐ ಥಿಂಕ್ ಫಾರ್ ದ ಫಸ್ಟ್ ಟೈಮ್ ನನ್ನ ಇಡೀ ಲೈಫಲ್ಲೇ ನನಗೆ ನೆನಪಿರೋ ಹಾಗೆ 5 ದಿನದಿಂದ ಬರೋ ದಿನ ಹಾಕ್ಕೊಂಡಿದ್ದಷ್ಟೇ. ಅದಾದಮೇಲೆ ಇನ್ನು 5 ದಿನದಿಂದ ಕಾಜಲ್ಲೇ ಹಾಕಿಲ್ಲ. ನನಗೆ ಫಸ್ಟ್ ಕಾಜಲ್ ಹಾಕಿಲ್ಲ ಅಂದರೆ ನನ್ನ
ನಂಗೆ ಇಷ್ಟನೇ ಆಗ್ತಾ ಇರಲಿಲ್ಲ. ಬಟ್ ಇಲ್ಲಿಗೆ ಬಂದಮೇಲೆ ಐ ಆಮ್ ಲೈಕಿಂಗ್ ಇಟ್. ಸೊ ಈ ಮಿರರೇ ಚೆನ್ನಾಗಿಲ್ಲ, ಮೇ ಬಿ AC ಇರೋದಕ್ಕೆ ಅನ್ಸುತ್ತೆ. ಇಲ್ಲಿ ಬರ್ತೀನಿ ನೋಡಿ, ಕಾಜಲ್ಲೇ ಆಗ್ತಾ ಇಲ್ಲ. ಸೊ ಆ್ಯಂಡ್ ಆಲ್ಸೋ ನನಗೆ ಮಿಡಲ್ ಪಾರ್ಟಿಷನ್ ತೊಗೊಳಕ್ಕೆ ತುಂಬ ಇಷ್ಟ. ಬಟ್ ನಂಗೆ ಇಲ್ಲಿ ಬಾಲ್ಡ್ ಸ್ಪಾಟ್ ಇತ್ತು ಅಂತ ತೊಗೊತಾ ಇರಲಿಲ್ಲ. ಬಟ್ ಇವಾಗ ನಾವು ದಟ್ ಇಟ್ ಇಸ್ ಕವರಿಂಗ್ ಅಪ್, ತುಂಬ ಕವರ್ ಆಗಿದೆ ನೋಡಿ, ಒಂಚೂರಿದೆ. ಸೊ ಅದಕ್ಕೆ ಫುಲ್ ಈ ಸತಿ ಬಿಂದಾಸಾಗಿ ಹಾಕೊಂಡಿದ್ದೀನಿ ಕೂದಲಿಗೆ. ಆ್ಯಂಡ್ ವಿ ಆರ್ ಲೀವಿಂಗ್ ಟುಡೇ. ಐ ಆಮ್ ವೇರಿಂಗ್ ದಿಸ್ ಡ್ರೆಸ್ ಫ್ರಮ್ ಝಾರಾ. ಅಲ್ಲಿ ಕಾಣಿಸ್ತಾನೆ ಇಲ್ಲ ನೋಡಿ, ಶೇಡ್ಸ್ ಹಾಕಿದ್ರೆ ಚೆನ್ನಾಗಿ ಕಾಣ್ತೀನಿ. ಬಾಯ್ ಟು ಅವರ್ ಬ್ಯೂಟಿಫುಲ್ ಸ್ಟೇ. ಬಾಯ್ ಮಾಡವ. ಸಿ ಯು ಟುಮಾರೋ. ನಾವು ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ? ಬ್ಯಾಂಗ್ಳೂರ್. ಬ್ಯಾಂಗ್ಳೂರ್. ಯಾ. Yeah, yesterday. ಬಿ ಕೊಡ್ತಾರೆ, ಕೊಡಿಲಿ. ಅನ್ಫಾರ್ಚುನೇಟ್ಲಿ ನಮ್ಮದು ಸೀ ಪ್ಲೇನ್ ಡಿಲೇ ಆಗೋಗಿದೆ. 11:15ಗೆ ಬೋರ್ಡ್ ಆಗಬೇಕಾಗಿತ್ತು, 12:20ಗೆ ಆಗಿದೆಯಂತೆ. ಇವಾಗ ಆಲ್ಮೋಸ್ಟ್ 1 hour 5 minutes ಡಿಲೇ ಆಗಿದೆ. ಸೊ ಅವರು ಲಾಂಚ್ ಏರಿಯಾಲೇ ಕುತ್ಕೋಬೋದು ಅಂತ ಹೇಳಿದ್ರು. ನಾವು ಇವಳನ್ನ ಹಿಡ್ಕೊಂಡು ಖಂಡಿತ ಅಲ್ಲಿ ಕೂರೋಕ್ಕಾಗಲ್ಲ. ಆ್ಯಂಡ್ ಸಿಕ್ಕಾಬಟ್ಟೆ ಬಿಸಿಲು. ಸೊ ಹಂಗಾಗಿ ಕೇಳಿದೆ ರೂಮಲ್ಲೇ ಸ್ಟೇ ಆಗ್ಬೋದಾ, ಮಗು ಇದೆ ಅಂತ. ಆ್ಯಂಡ್ ಚೆಕ್ ಮಾಡಿಬಿಟ್ಟು ಕೀ ಕೊಟ್ಟರು ಸ್ಟೇ ಆಗ್ಬೋದು ಅಂತ. ಸೊ ರೂಮಿಗೆ ಬಂದು ಚಿಲ್ ಮಾಡ್ತಾಯಿದ್ದೀವಿ. ನನಗೊಂದು ಕಾಲ್ ಬೇರೆ ತೊಗೋಬೇಕಾಗಿತ್ತು, ವರ್ಕ್ ಕಾಲು. ಸೊ ಅದನ್ನು ಮುಗಿಸ್ಕೊಂಡು ಕೂತಿದ್ದೀನಿ. ಇನ್ನೂ ಎಷ್ಟೊತ್ತಿದೆ, ಇನ್ನೂ 11 ಕಾಲು. ಇವಾಗ ಹೊರಡಬೇಕಿತ್ತು ನಾವು. ನೋಡಿದ್ರೆ ಇಲ್ಲಿ ಕೂತಿದ್ದೀವಿ. ನನಗೇನಂದರೆ ನಾನು ಏರ್ಪೋರ್ಟ್ಗೆ ಹೋದರೆ ಡ್ಯೂಟಿ ಫ್ರೀಯಲ್ಲಿ ಶಾಪಿಂಗ್ ಮಾಡ್ಬೋದಿತ್ತು ಅಂತ. ಬಟ್ ಇವಾಗ ಲೇಟಾಗಿ ಹೋಗಿದೆ. ಬಟ್ ಇಟ್ಸ್ ಓಕೆ. ನಾನು ಕಮ್ ವಿತ್ ಮೀ. Bye. 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 Make some friends. Yeah, a lot of them, in fact. Yeah, there's your kitten. You see? You excited to go? Bye bye Maldives. See you soon. Babu, when are you planning your next trip to Maldives? 6 months. 6 months. Officially saying goodbye. ಸೀ ಪ್ಲೇನ್ ಬಂದಿದೆ, ಹತ್ಕೊಳ್ಳೋದು ಇವಾಗ.
Excuse me, madam. You can go this way, please. ಏನು ಕಾಣಿಸ್ತಾ ಇಲ್ಲ ನನಗೆ. ಸೀ ಪ್ಲೇನಿಂದ ಇಳಿದ್ವಿ. ಇವಾಗ ವಿ ಆರ್ ಗೋಯಿಂಗ್ ಟು ಏರ್ಪೋರ್ಟಲ್ಲೇ ಇದ್ದೀವಿ, ಒಳಗಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಹಿ ಈಸ್ ಗೆಟಿಂಗ್ ಆರ್ ಲಗೇಜ್. ಒಳಗೆ ಹೋಗಿ ಚೆಕ್ ಇನ್ ಮುಗಿಸಿ ಆಮೇಲೆ ಒಂಚೂರು ಮಮ್ಮಮ್ ತಿಂದು ಆಮೇಲೆ ಶಾಪಿಂಗ್. ಸಕ್ಕದಾಗಿದೆ, ಲೆಪರ್ಡ್ ಪ್ರಿಂಟ್ ಥರ. 4 ಸೀಸನ್ಸ್ದು ಬಬ್ಬು ಈ ಪ್ಲೇನು. 4 ಸೀಸನ್ಸ್ ಕ್ರೇಜಿ ಆಗಿದೆ ಅಲ್ಲ. ನೆಕ್ಸ್ಟ್ ಬರಬೇಕು. 2 o'clock ಚೆಕ್ ಇನ್, ಕ್ಲೋಸ್ 1:33 ಆಗಿದೆ. Separate vehicle for you guys. ಓಕೆ, Too late? ಇಟ್ಸ್ ಓಕೆ. Too late. My colleague will be there. They'll attend. ಓಕೆ, ಥ್ಯಾಂಕ್ ಯು ಸೋ ಮಚ್. Welcome back. How are you? ಯಾ, We'll go with this private vehicle with your bags. Okay. Time is okay, yeah. I'll be with you. ಥ್ಯಾಂಕ್ ಯು. Please mind your step. What's your name? Gentlemen. ವಿಡಿಯೋಗೆ ಇಟ್ಸ್ ಲೇಟ್ ಅಂದರೆ ಇಟ್ಸ್ ನಾಟ್ ಟು ಲೇಟ್, ಲಿಟಲ್ ಬಿಟ್ ಲೇಟ್ ಅಂತೆ. How was the stay with us? Did you enjoy it? ಅಮೇಝಿಂಗ್, ವಿ ಲವ್ಡ್ ಇಟ್. Alright, that's good, thank you. So we'll look up to see you again sometime. ಎಸ್ ಎಸ್. ಐ ಲವ್ ಯುವರ್ ಫೋನ್ ಕೇಸ್. This one, okay. Yeah, it's too cute. It's like a customized one, yeah. Oh, it's very nice. It's underwater, you can see the turtles, yeah. Like you see the turtle from the with us. We in the saw resort, in the while going in the cruise, Oh, but it right. was not very clear. but not by while you're snorkeling, right? No, no. If you snorkel like the edge of the reef, physically you can able to see the turtle because even the itself the name of the island is well, it's Yeah, turtle turtle, island in yeah. English name is Velawaris. Yeah. Cutie And this is the best time as well for come over to Molis for the weather wise. Yeah. November to April, right? Yeah, it's the best weather will begin from December, sometimes January till end of April. Okay. Till end of April will be nice. And this year it is amazing compared with last year because Mole is a tropical country, so every time the weather changes. Yeah. Even if it's monsoon, also it's not rain like holiday, just rain for a short while and get back normal. But part of the day will be cloudy and bit windy as well. Okay. So after April, from like June, July will be monsoon. Okay. But whole throughout of the year it's like summer. Sun will be here even in the monsoon as well. Yeah. Okay. We actually planned to come in June, but then I saw all the reviews, so we Yeah. came June in you will April. not get a perfect weather like this. That's But why it's- we preponed it to April. But still you will get some good days, some bad days as well. Okay. And the other way, like economically, the price will be lower than this period. Yeah. ಬಬೋಳ್ ನೆತ್ಕೊ. ನಮಗೆ ಡೈರೆಕ್ಟಾಗಿ ಸಪ್ರೇಟ್ ಲೈನಿಂದ ಕರ್ಕೊಂಬಂದಿದ್ದಾರೆ. ಅವರೇ ಫುಲ್ ಎಲ್ಲ ಪ್ರಾಸೆಸ್ ಮುಗಿಸಿ ಕಳಿಸ್ಬಿಟ್ರು ನಮಗೆ. ಇಟ್ ವಾಸ್ ಸೋ ಈಸಿ. ಸೊ ಯಾ, ಆ್ಯಕ್ಚುಲಿ ನಾವೇ ಬಂದಿದ್ರೆ ಕ್ಯೂ ಇರ್ತಿತ್ತು, ಬೇಗ ಬಂದಿದ್ರೆ. ಶೇಡ್ಸ್ ಹತ್ತ ಬಂದ್ವಿ. ಅಪ್ಪ ಅಬ್ಬಿ ಬಿಟ್ಟು ಹೋಗ್ಬಿಟ್ಟಿದ್ದ, ಅವನೇನೋ ಶಾಪ್ ಮಾಡೋಕ್ಕೆ ಇವಳು ಹಿಡ್ಕೊಂಡು ನನಗೆ ಆಗಲೇ ಇಲ್ಲ. ನಾನು ಅಲ್ಲಿ ಡಿಯೋರ್ ಲಿಪ್ ಗ್ಲಾಸ್ ನೋಡಿದೆ, ಮೇಡಮ್ ತೊಗೊಳಕ್ಕೆ ಬಿಡ್ತಾಯಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಬಟರ್ಫ್ಲೈ. ನೋಡಿದ್ರ ಅಣ್ಣ, ಟೈಮ್ ಆಯಿತು ನಮ್ಮದು. ಬಿಕಾಸ್ ನಮಗೆ ಲೇಟಾಗಿ ಬಿಟ್ರಲ್ಲ, ಇದರಿಂದ ಸೀ ಪ್ಲೇನ್ ಲೇಟ್ ಆಯ್ತಲ್ಲ, ಸೊ ಅದಕ್ಕೆ ಇಲ್ಲೂ ಲೇಟ್ ಆಯಿತು. ಶಾಪಿಂಗಿಗೂ ನಮಗೆ ಜಾಸ್ತಿ ಟೈಮ್ ಸಿಗಲಿಲ್ಲ. ಅದಕ್ಕೆ KFCಲಿ ಊಟಕ್ಕೆ ಟೇಕ್ ಅವೇ ಮಾಡಿಸ್ಕೊಂಡು ಹೋಗ್ತಾಯಿದ್ದೀವಿ ಫ್ಲೈಟಲ್ಲೇ ತಿನ್ನೋಕ್ಕೆ. ಹಬಿಗೆ ಆ್ಯಕ್ಚುಲಿ ಫ್ಲೈಟಲ್ಲಿ ಹಂಗೆ ತೊಗೊಂಡೋಗಿ ತಿನ್ನೋಕ್ಕೆ ಇಷ್ಟ ಆಗೋಲ್ಲ, ಬಿಕಾಸ್ ಅಕ್ಕಪಕ್ಕ ಇರೋರಿಗೆಲ್ಲ ಸ್ಮೆಲ್ ಬರುತ್ತೆ, ಪಾಪ ಅವ್ರಿಗೆ ಹೆಂಗೆ ಅನಿಸುತ್ತೆ ಅಂತ. ಬಟ್ ಇವತ್ತು ಆಪ್ಷನ್ನೇ ಇಲ್ಲ ನಮಗೆ. ಆಲ್ರೆಡಿ ನಮ್ಮ ಫ್ಲೈಟ್ ನಂಬರ್ ಅನೌನ್ಸ್ ಮಾಡಿದ್ರು. ಸೊ ವಿ ಆರ್ ಗೋಯಿಂಗ್ ನಾವು.
ನಾನೊಂದು ಶೇಡ್ಸ್ ತೊಗೊಂಡೆ ಬೈದವೆ. ನಾನು ತೊಗೊಳ್ಳೇಬೇಕು ಅಂತ ಅಂದ್ಕೊಂಡಿದ್ದೆ ಬ್ಯಾಂಗ್ಳೂರು ಏರ್ಪೋರ್ಟಲ್ಲಿ, ಬಟ್ ಅಲ್ಲೇನೂ ಸಿಕ್ಕಲಿಲ್ಲ. ಇವಾಗ ಬೇಬಿ ಮನೆ ಹೋಗೋಣ. ಯಾಕೆ ಬೇಡ ಬೇಬಿ ಮನೆಗೆ ಹೋಗೋಣ. ಬೇಬಿ ಮನೆ ಮಾಲ್ಡೀವ್ಸ್ ಬೇಕಾ ಬೇಬಿ ಮನೆ ಬೇಕಾ? Passengers, please remain seated. Cabin crew is on. ಬಂದ್ರಿ ನಮ್ಮ ಏರ್ಪೋರ್ಟ್ಗೆ. ಎಷ್ಟು ಚೆನ್ನಾಗಿದೆ ನೋಡಿ. ವಾವ್, ನಮ್ಮ ಕಾರ್ ನಿಲ್ಸಿದ್ವಲ್ಲ, ಸೊ ಇಲ್ಲಿ ಪಿಕಪ್ ಪಾಯಿಂಟಿಗೆ ಬಂದ್ವಿ. ಅವ್ರು ನಾವು ಬಂದು ಫೋನ್ ಮಾಡೋ ತನಕ ಕಾರ್ ತರಲ್ಲ. ಎಷ್ಟು ಬೇಗ ಕಾಲ್ ಮಾಡಿದ್ರು. ಲಾಸ್ಟ್ ಟೈಮು ಹಂಗೆ ಮಾಡಿದ್ರು. ಅಂತೂ ನಮ್ಮ ಕಾರ್ ವಿ ಆರ್ ಬ್ಯಾಕ್ ಟು ನಮ್ಮ ಬೆಂಗಳೂರು. ಜಿಜಿ ಬೇಕಾ ಹಾಲು ಬೇಕಾ? ಜಿಜಿ ಬೇಕಾ? ಕೊಡ್ತೀನಿ ತೆಗಿ ಬಾಯಿಂದ. ಹೌ ವಾಸ್ ಯುವರ್ ಟ್ರಿಪ್ ಬ್ರೋ? ಸೂಪರ್. 10ಗೆ ಎಷ್ಟು ಕೊಡ್ತೀಯಾ? 10 ಹಾಲು ಬೇಕಾ? ಓಕೆ. ಅವಿ ಇದು ಸೀ ಪ್ಲೇನ್ ಓಡಿಸ್ತಾ ಇರೋದು ಎಕ್ಸ್ಪ್ಲೇನ್ ಮಾಡ್ತಾನೆ ಹೆಂಗಲ್ಲಿ ಅಂತ. ಚಡ್ಡಿ ಟಿ ಶರ್ಟು ಒಂದು ಚಪ್ಪಲಿ ಹಾಕೊಂಡು BMTC ಬಸ್ ಓಡಿಸ್ದಂಗೆ ಓಡಿಸ್ತಾರೆ. ಎಕ್ಸ್ಪ್ಲೇನ್ ಮಾಡಬೇಕು. ಅವಿ ಬೇರೆ ಬರ್ತಾ ಮುಂದೆ ಕುತ್ಕೊಬಿಟ್ಟು ಫುಲ್ ಅವ್ರನ್ನ ಅಬ್ಸರ್ವ್ ಮಾಡ್ಬಿಟ್ಟು ಅವ್ನು ಏನೇನು ಮಾಡಿದ್ರು ಅಂತ. ದಾರ ವಯರ್ ಬೇರೆ ಕಟ್ಕೊಂಡ್ಬಿಟ್ಟವನೆ ಯಾವುದೋ ಇದಕ್ಕೆ. ಅದೇನೋ ಒಂಥರ ಆಂಟನ ಥರ ಇದೆ, ವಯರ್ ಕಟ್ಬಿಟ್ಟು ಬಿಟ್ಬಿಟ್ಟವ್ರೆ. ಈ ಕಡೆ ಹ್ಯಾಂಡ್ ಸ್ಟೇರಿಂಗ್ ಥರ ಇದೆಯಲ್ಲ, ಅದಕ್ಕೆ ಇನ್ಸುಲೇಷನ್ ಟೇಪ್ ಬೇರೆ ಹೊಡೆದವ್ರೆ, ಎಲ್ಲೋ ಕಲರ್. ಅಯ್ಯೋ, ಅದು ಕೂತ್ಕೊಂಡು ಬರ್ತಾ ಇದೀವಲ್ಲಪ್ಪ ನಾವು ಅಂತ. ಒಂಚೂರು ಆ ಕಡೆ ಈ ಕಡೆ ಹೋಗಂಗಿಲ್ಲ, ಫುಲ್ ಹಿಂಗ್ ಅಲರ್ಟ್ ಆಗ್ಬಿಡೋನ. ಅಯ್ಯೋ ಏನ್ ಮಾಡ್ತಾವ್ರೆ ಹೆಂಗೆ ಅಂತ. ಹಿಂಗೆ ಇಬ್ರಿಬ್ರು ಎಳಿತಾವ್ರೆ ಅದನ್ನ ಲಿವರ್ನ. ನೀನ ಮುಂದೆ ಹೋಯ್ತಾ ಇಲ್ವಾ ನಿಲ್ತಾ ಇಲ್ವಾ ಅಂತ ಗಾಬ್ರಿನ. ಅಲ್ಲ, ಒಬ್ಬ ಏನೋ ಎಳೆದು ಇದಾದ್ರೆ ಅದು ಸೌಂಡ್ ಅಂತ ಬೇರೆ BMTC ಬಸ್. ಓ ನೋಡ್ರಪ್ಪ ನಮ್ ಬೆಂಗಳೂರು ಟ್ರಾಫಿಕ್ಕು. ಓ ಮೈ ಗಾಡ್, ಬರೀ ಲೈಟು, ಗಾಡ್ಸ್ ಇಲ್ಲ. ಈ ಹುಡುಗಿ ಹೆಂಗೋ ತಾಚಿ. ಇವಾಗ ತಾಚಿ ಮನೆಗೆ ಹೋದ್ಮೇಲೆ ನಮಗೆ ಮಾಡ್ತಾರಕ್ಕ. ವಿ ಆರ್ ಆಲ್ಮೋಸ್ಟ್ ರೀಚಿಂಗ್ ಹೋಮ್. ಇನ್ನೊಂದು 20 ನಿಮಿಷ ಮನೆ ಬಂದ್ಬಿಡ್ತು. ಅವ ಆಲ್ಮೋಸ್ಟ್ ಎಷ್ಟು 8 ಅವರಿಂದ ಟ್ರಾವೆಲ್ ಮಾಡ್ತಾಯಿದ್ವಿ. ಬೆಳಗ್ಗೆ 12 ಗಂಟೆಗೆ ನಾವು ಸೀ ಪ್ಲೇನ್ ಹತ್ತಿದ್ದು. 12 ಗಂಟೆಯಿಂದ ಇವಾಗ 8 ಗಂಟೆ, ಎಕ್ಸಾಕ್ಟ್ಲಿ 8 ಗಂಟೆ. ಸೊ 8 ಅವರ್ ಆಯಿತು. ನೀವು ಮನೆಗೆ ಹೋಗೋಕೆ ಇನ್ನೊಂದು 20 ನಿಮಿಷ, 8.5 ಅವರ್ ಟ್ರಾವೆಲ್ ಮಾಡ್ದಂಗೆ ಆಯಿತು. ಬಟ್ ಯಾ, ಇಟ್ ವಾಸ್ ಅ ನೈಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಐ ಹೋಪ್ ನನ್ನ ವ್ಲಾಗ್ ಚೂರೋ ಪಾರೋ ಅಷ್ಟಷ್ಟು ಮಾಡಿದ್ದೀನಿ. ಬಿಕಾಸ್ ಹಾನೆಸ್ಟ್ಲಿ ಕಂಪ್ಲೀಟಾಗಿ ಎಲ್ಲ ಕಡೆ ವ್ಲಾಗ್ ಮಾಡಬೇಕಂದ್ರೆ ಯಾರಾದರೂ ಒಬ್ಬರು ಹೆಲ್ಪಿಗೆ ಬೇಕೇ ಬೇಕು. ಬಿಕಾಸ್ ಪಾಪುನ ಎತ್ಕೊಂಡೇ ಇರಬೇಕು. ನನ್ನ ಮಗಳಂತೂ ಈಗ ಹೊರಗಡೆ ಹೋದರೆ ನನ್ನ ಕಂಕಳು ಬಿಟ್ಟು ಇಳಿಯೋದೇ ಇಲ್ಲ. ಮಮ್ಮಿ 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 ಅಂತ ಅವ ಕೈಯೆಲ್ಲ ನೋವು ಬಂದ್ಬಿಡ್ತು. ಒಂದೊಂದು ಸತಿ ಅಂತೂ ಆ ಬಿಸಿಲಲ್ಲಿ ನಡ್ಕೊಂಡು ಹೋಗುವಾಗ ಕೈಯೆಲ್ಲ ನೋವು ಬಂದ್ಬಿಡೋದು. ಸೊ ಅವಳಿಗೆ ತಿನ್ನಿಸ್ಕೊಂಡು ನಾವು ತಿನ್ಕೊಂಡು ವಿಡಿಯೋ ಎಲ್ಲ ಎತ್ತಕ್ಕೆ ಆಗೋದೇ ಇಲ್ಲ. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿದ್ದೀನಿ. ಪ್ರಾಬ್ಲಿ ನಿಮ್ಗೆಲ್ರಿಗೂ ಒಂದಷ್ಟು ಕ್ವೆಶ್ಚನ್ಸ್ ಇರುತ್ತೆ ಟ್ರಾವೆಲ್ ಮಾಡುವಾಗ. ಮಗುಗೆ ಏನು ತಿನ್ನಿಸ್ತೀರಾ, ಅದು ಹೆಂಗೆ, ಏನು ಎತ್ತ ಅಂತೆಲ್ಲ. ಸೊ ನಿಮ್ಗೆ ಏನೇನು ಕ್ವೆಶ್ಚನ್ ಇದೆ ಅದೆಲ್ಲನೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಮನೆ ರೀಚ್ ಆದಮೇಲೆ ಅದನ್ನೆಲ್ಲನೂ ಆನ್ಸರ್ ಮಾಡಿ ಪೋಸ್ಟ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ಲವ್ ಯು ಗೈಸ್.